Good evening, students. Welcome once again to the teacher YouTube live classes. So in the previous class, we discussed about the multiple choice questions, chapter wise discuss ಮಾಡ್ಕೊಂಡು ಹೋಗಿದ್ವಿ. ಒಂದಷ್ಟು ಅಲ್ಲಲ್ಲೇ ಕೇಳಿದಂತ ಡೌಟ್ಸ್ ಗಳನ್ನು ಕ್ಲಿಯರ್ ಮಾಡ್ಕೊಂಡು ಹೋಗಿದ್ವಿ. Hope you are going in a right path for the preparation of your examination, which is approaching very shortly. ಇವತ್ತಾಗಲೇ 2ನೇ ತಾರೀಕು ಆಗೋಗಿದೆ. ಇನ್ನು 7 ದಿನಗಳ ಕಾಲ ಇದೆ. ಟೆನ್ಷನ್ ಮಾಡ್ಕೋಬೇಡಿ, ಕೂಲ್ ಆಗಿರಿ. ನಿಮ್ಮ ಎಫರ್ಟ್ ನ ನೀವು ಹಾಕಿ, ರೆಸ್ಟ್ ಆಫ್ ದ ಥಿಂಗ್ಸ್ ಗೋಸ್ ಆನ್ ಸ್ಮೂತ್ಲಿ ವಿತೌಟ್ ಎನಿ ಆಂಬಿಗ್ವಿಟಿ. ಸೊ ಇಲ್ಲಿ ಒಂದಷ್ಟು ಇವತ್ತಿನ ಕ್ಲಾಸ್ ಅಲ್ಲಿ ಮಿಕ್ಕಿರುವಂತಹ ಚಾಪ್ಟರ್ಸ್ ಅಂದರೆ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್, ರೇಡಿಯೇಷನ್, ಆಟಮ್ಸ್, ನ್ಯೂಕ್ಲಿಯೈ ಮತ್ತೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಈ 4 ಚಾಪ್ಟರ್ ನ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನ ಮುಗಿಸಾದ್ಮೇಲೆ I will give you some important tips and some things which you are supposed to do while answering a question, especially with my subject physics. So ಹೇಗೆ ಬರಿಬೇಕು, ಇವ್ಯಾಲ್ಯೂಯೇಟರ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾವ ತರ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ, ಏನೇನು ಮಿಸ್ಟೇಕ್ಸ್ ಗಳನ್ನ ಮಾಡ್ತೀರಾ ಅನ್ನೋದಕ್ಕೆ ಇವತ್ತು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣಂತೆ. ಯಾಕೆಂದ್ರೆ ಎಕ್ಸಾಮ್ಸ್ ಹತ್ರ ಬರ್ತಾ ಇರೋದ್ರಿಂದ ಈ ತರ ಸಣ್ಣ ಪುಟ್ಟ ಕ್ವಾಂಟಿಟೀಸ್ ನ ನೀವು ಈಗ್ಲಿಂದನೇ ಅದನ್ನ inculcate ಮಾಡ್ಕೋತಾ ಹೋದ್ರೆ it will be easier for you to score a good one in your examination. ಯಾಕೆಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇಂಟ್ರೊಡ್ಯೂಸ್ ಆಗಿದೆ, fill up the blanks ಒಂದು ಹೊಸದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, which is new for you. of course ನಿಮ್ಮ ಕಾಲೇಜ್ಗಳಲ್ಲಿ ಆಲ್ರೆಡಿ 1 ಅಥವಾ 2 ಪ್ರಿಪರೇಟರಿಗಳಾಗಿದೆ, ಒಂದು ತಕ್ಕ ಮಟ್ಟಿಗೆ ರೆಡಿ ಆಗಿರ್ತೀರಾ. ಆದ್ರೂ ಸಹ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ಸ್ ಆಗೋ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ಇವತ್ತು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ we will finish off the MCQs which are related to the dual nature of matter, radiation, atoms, nuclei and semiconductor physics. Now look into this question. Work function. Nodi ee chapter bandaga, especially when I talk about dual nature of matter and radiation, basic questions tumba keltare, easy agi confuse aguvanthaddu irutte. So you need to go through the concepts thoroughly in order to make the quantities in a right path. Now, work function is the energy required. So, to produce X-rays, to exhibit an atom, to eject an electron just out of the surface, to explore an atom. Idantu sulabha ide. Work function hege define ಮಾಡ್ತೀವಿ? It is indicated by the letter phi naught, which is equal to h into nu naught ಅಂತ ಬರೀತೀವಿ ಅಲ್ವಾ? Nu naught ಅಂದ್ರೆ ಏನು? Which is what you call it as frequency. ಎಂಥ frequency? Threshold frequency ಅಂತ ಕರಿತೀರಾ ಇದನ್ನ. Nu naught is called threshold frequency. What is this threshold frequency ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ. ನಮ್ಮ especially when the photoelectric effect takes place, ಈ photoelectric effect ಆಗ್ತಾ ಇದೆ ಅಂತಂದ್ರೆ ಪ್ರತಿಯೊಂದು ಮೆಟೀರಿಯಲ್ಗೂ ಅದರದ್ದೇ ಆದಂತ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಇರುತ್ತೆ. ಸೊ ಆ ವ್ಯಾಲ್ಯೂಗಿನ ಜಾಸ್ತಿ ಕೊಟ್ರೆ ಮಾತ್ರ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗುವಂತದ್ದು. ದಟ್ ಮಿನಿಮಮ್ ವ್ಯಾಲ್ಯೂ ಆಫ್ ದ ಇನ್ಸಿಡೆಂಟ್ ಎನರ್ಜಿ ಬಿಲೋ ವಿಚ್ ನೋ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಟೇಕ್ಸ್ ಪ್ಲೇಸ್, ಅದನ್ನ ನಾವ್ ಏನಂತ ಕರಿತೀವಿ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ವರ್ಕ್ ಫಂಕ್ಷನ್ ಅಂತ ಕರಿತೀವಿ ಅಲ್ವಾ? ಸೊ ಒಂದೊಂದು ಮೆಟೀರಿಯಲ್ಗೂ ವರ್ಕ್ ಫಂಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ. ವರ್ಕ್ ಫಂಕ್ಷನ್ ಡಿಪೆಂಡ್ಸ್ ಓನ್ಲಿ ಆನ್ ದ ಫ್ರೀಕ್ವೆನ್ಸಿ. ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ, ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಏನು? ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್, ಇಜೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಸರ್ಫೇಸ್ ಆಫ್ ಎ ಮೆಟಲ್ when light of suitable frequency is incidented ಅಂತ ಹೇಳ್ತೀವಿ. ಸೊ ಇಲ್ಲಿ ಇಜೆಕ್ಷನ್ ಆಫ್ ಎನ್ ಎಲೆಕ್ಟ್ರಾನ್ ಇರೋದು ಒಂದೇ ಆಪ್ಷನ್, ಇಟ್ ಈಸ್ ಆಪ್ಷನ್ ಸಿ. to eject an electron just out of the surface of a material ಅಥವಾ suitable metal will be the right answer. Move on to the next question. Photoelectric effect based upon energy, momentum, charge, mass. So ಯಾವುದರ ಮೇಲೆ photoelectric effect ಬೇಸ್ ಆಗಿದೆ ಅಂತ ಕೇಳಿದ್ದಾರೆ. ನಾನು ಒಂದು ಮೆಟೀರಿಯಲಿನ ಮೇಲೆ ನೋಡಿ ಏನಾಗ್ತಾ ಇದೆ, ಐ ಕನ್ಸಿಡರ್ ಎ ಮೆಟೀರಿಯಲ್, ಸೂಟಬಲ್ ಲೈಟ್ ಎನರ್ಜಿನ ಬಿಡ್ತಾ ಇದ್ದೀನಿ ವಿಚ್ ಇಸ್ ಹೆಚ್ ನ್ಯೂ. ಹಾಗೆ ಬಿಟ್ಟಾಗ ಈ ಲೈಟ್ ಎನರ್ಜಿ ಇಸ್ ಅಬ್ಸಾರ್ಬ್ಡ್ ಬೈ ದ ಮೆಟಲ್ ಅಂಡ್ ಎಲೆಕ್ಟ್ರಾನ್ಸ್ ಆರ್ ಇಜೆಕ್ಟೆಡ್ ಫ್ರಮ್ ದ ಮೆಟಲ್ ಅಲ್ವಾ? ಎಲೆಕ್ಟ್ರಾನ್ಸ್ ಈ ಮೆಟಲ್ ಇಂದ ಹೊರಗೆ ಬರ್ತಾ ಇದೆ. ಸೊ ದಿಸ್ ಇಸ್ ವಾಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮೀನ್ಸ್. ಅಲ್ಲಿಗೆ ಈ ಎನರ್ಜಿ ಅಬ್ಸಾರ್ಬ್ ಆಗ್ತಾ ಇದೆ. ಅಬ್ಸಾರ್ಬ್ ಆಗಿರೋ ಎನರ್ಜಿ, we know that the conservation of energy can neither be created nor be destroyed,
but it can be converted from one form to another form. Incident energy ಅಷ್ಟನ್ನು ನನ್ನ ಮೆಟಲ್ ಅಬ್ಸಾರ್ಬ್ ಮಾಡ್ಕೊತಾ ಇದೆ. ಅಬ್ಸಾರ್ಬ್ ಮಾಡ್ಕೊಂಡು a part of the energy, that is what the Einstein's photoelectric equation says. Incident energy equal to part of the energy is utilized to make the electron to come out of the metal surface. What you call it as work function. The remaining is seen in the form of kinetic energy of the electron. Electron eject ಆಗಿ ಹೊರಗೆ ಬರುತ್ತೆ, ಅದರ kinetic energy ಆಗಿ ಹೊರಗೆ ಬರುತ್ತೆ. ನೋಡಿ, ಇನ್ಸಿಡೆಂಟ್ ಫೋಟಾನ್ ಮಾಯ ಆಯಿತು. ಆ ಫೋಟಾನ್ ಮಾಯ ಆಗಿದ್ದಲ್ಲಿ ನನಗೆ ಒಂದು ಎಲೆಕ್ಟ್ರಾನ್ ಹೊರಗೆ ಕಾಣ್ತಾ ಇದೆ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಬೇಸ್ಡ್ ಆನ್ ದ ಕನ್ಸರ್ವೇಷನ್ ಆಫ್ ಚಾರ್ಜ್ ಆಕ್ಚುಲಿ ಸಾರಿ ಎನರ್ಜಿ. ಇಲ್ಲಿ ಕನ್ಸರ್ವೇಷನ್ ಅನ್ನೋ ಪದ ಕೊಟ್ಟಿಲ್ಲ, ಬಟ್ ಇಟ್ ಈಸ್ ಇಂಡೈರೆಕ್ಟ್ಲಿ ಇಟ್ ಇಸ್ ಅಂಡರ್ಸ್ಟುಡ್. ಇಟ್ ಈಸ್ ದ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ಮೊಮೆಂಟಮ್, ಮಾಸು ಮತ್ತೆ ಚಾರ್ಜ್, ಎನರ್ಜಿ ಅಂತ ಹೇಳ್ಬಿಟ್ರೆ ಮಿಕ್ಕಿದೆಲ್ಲವುದು ಆಟೋಮೆಟಿಕಲಿ ಅದರಲ್ಲೇ ಇನ್ಕ್ಲೂಡ್ ಆಗೋಗುತ್ತೆ. ನೆಕ್ಸ್ಟ್ ಒನ್. The photoelectric effect occurs only when the incident light has more than a certain minimum wavelength, speed, charge, frequency. Incident light ಅಂತ ಹೇಳಿದ್ರೆ ನೋಡಿ, ಕಾಮನ್ ಸೆನ್ಸ್ ಎಷ್ಟು ಚೆನ್ನಾಗಿ ಉಪಯೋಗಿಸಬಹುದು ಅಂದ್ರೆ, ಇನ್ಸಿಡೆಂಟ್ ಲೈಟ್ ಅಂತ ಹೇಳಿರೋದ್ರಿಂದ ಚಾರ್ಜ್ ಈಸ್ ರೂಲ್ಡ್ ಔಟ್. ಯಾಕೆ ಚಾರ್ಜ್ ಅನ್ನ ತೆಗೆದಾಕ್ತೀನಿ? ಇನ್ಸಿಡೆಂಟ್ light is an electromagnetic in nature. Electromagnetic doesn't have any charge associated with it. ಅಲ್ವಾ? ಫೋಟಾನ್ ಅಂತ ಹೇಳ್ತೀವಿ, ಎಲ್ಲೂ ಸಹ ಫೋಟಾನಿನ ಚಾರ್ಜಿನ ಬಗ್ಗೆ ನಾವು ಡಿಸ್ಕಸ್ ಮಾಡೋದೇ ಇಲ್ಲ. ಯಾಕೆಂದ್ರೆ ಚಾರ್ಜ್, ಫೋಟಾನ್ಗೆ ಚಾರ್ಜ್ ಇಲ್ಲ. ರೇಡಿಯೋ ವೇವ್ಸ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಗಾಮಾ ರೇ, ವಿಸಿಬಲ್ ಸ್ಪೆಕ್ಟ್ರಾ, ಇದೆಲ್ಲೂ ಚಾರ್ಜ್ ಬಗ್ಗೆ ಮಾತಾಡೋದಿಲ್ಲ. ಹಾಗಾಗಿ ಚಾರ್ಜ್ ಇಸ್ ಅ ರೂಲ್ಡ್ ಔಟ್ ಫ್ಯಾಕ್ಟರ್ ಔಟ್ ಆಫ್ ದಿಸ್. Next, speed is also a ruled out factor from this, because we know that the speed of an electromagnetic wave is of the order of 10 to the power 8 meter per second allirutte. Hagagi speed of the electromagnetic wave is also a ruled out entity. ನನಗೆ ಉಳಿಯೋದು ವೇವ್ ಲೆಂತ್ ಮತ್ತು ಫ್ರೀಕ್ವೆನ್ಸಿ ಎರಡು ಫ್ಯಾಕ್ಟರ್ ಉಳಿಯುತ್ತೆ. ಇವೆರಡರಲ್ಲಿ ಯಾವ್ದನ್ನ ಚೂಸ್ ಮಾಡಬೇಕು? ಈಗಿನ್ನೂ ಎರಡು ಕ್ವಶನ್ ಹಿಂದೆ ಡಿಸೈಡ್ ಮಾಡಿದ್ವಿ. What we call it as work function phi naught, which is h into nu naught ಅಂತ ಹೇಳಿದ್ರೆ, nu naught is the frequency, threshold frequency. So photoelectric effect occur ಆಗಬೇಕು ಅಂದ್ರೆ there should be a minimum frequency. ಆ ಪಾಯಿಂಟ್ ಅನ್ನು ನಾನು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರಿತೀನಿ. ಅದರಿಂದ ಮೇಲ್ಗಡೆ ಇರುವಂತಹ ಫ್ಯಾಕ್ಟರ್ ಅಲ್ಲಿ ಯಾವುದೇ ಕಾರಣಕ್ಕೂ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗೋದಿಲ್ಲ. Right? So there is a major condition for the photoelectric effect to happen. So it is the frequency of the incident radiation. Proceeding further, the maximum number of photons or photoelectrons released in a photocell is independent of ಯಾವುದರ ಮೇಲೆ ಡಿಪೆಂಡ್ ಆಗೋದಿಲ್ಲ ಅಂತ ಕೇಳ್ತಾ ಇದ್ದೇನೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ರಿಲೀಸ್ ಇನ್ ಎ ಫೋಟೋಸೆಲ್. Photocell is a device which uses the concept of photoelectric effect in order to eject the electrons to come out of the metal. Okay. So nature of the cathode surface, frequency of the incident radiation, intensity of the incident radiation on the cathode surface, none of the above. ಯಾವುದರ ಮೇಲೆ ಇಂಡಿಪೆಂಡೆಂಟ್ ಡಿಪೆಂಡ್ ಆಗೋದಿಲ್ಲ ಅಂತ ಕೇಳಿದ್ರೆ, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ವಿಚ್ ಕ್ವಾಂಟಿಟಿ. ನೋಡಿ, ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗೇ ಆಗುತ್ತಲ್ವಾ. ಫ್ರೀಕ್ವೆನ್ಸಿ ಜಸ್ಟ್ ನೌ ವಿ ಡಿಸ್ಕಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರೆದ್ವಿ. ಆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇದ್ರೆ ಮಾತ್ರ ಯು ಆರ್ ಗೋಯಿಂಗ್ ಟು ಹ್ಯಾವ್ ದ ಕ್ವಾಂಟಿಟಿ ಟು ಟೇಕ್ ಪ್ಲೇಸ್. ಸೊ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ, ಇಂಡಿಪೆಂಡೆಂಟ್ ಅಲ್ಲ. ನೆಕ್ಸ್ಟ್, intensity of radiation incident, maximum number of photoelectrons released from a photocell. Intensity ಮೇಲೆ ಖಂಡಿತ ಡಿಪೆಂಡ್ ಆಗುತ್ತೆ. ಸೊ ಇಂಟೆನ್ಸಿಟಿ ಅಂದ್ರೆ ಏನು? ಇಂಟೆನ್ಸಿಟಿ ಇಸ್ ದ ನಂಬರ್ ಆಫ್ photons which are incidented per unit area per second. ಒಂದು ಸೆಕೆಂಡ್ಗೆ ಒಂದು ಯೂನಿಟ್ ಏರಿಯಾಗೆ ಎಷ್ಟು ರೇಡಿಯೇಷನ್ಸ್ ಇನ್ಸಿಡೆಂಟ್ ಆಗುತ್ತೆ, ಅದು ಇಂಟೆನ್ಸಿಟಿ ಆಫ್ ರೇಡಿಯೇಷನ್. ಇಂಟೆನ್ಸಿಟಿ ಮೇಲೆ ಖಂಡಿತ ಡಿಪೆಂಡ್ ಆಗುತ್ತೆ ಅಲ್ವಾ. ಯಾಕೆಂದ್ರೆ ಇಂಟೆನ್ಸಿಟಿ ಜಾಸ್ತಿ ಇದ್ರೆ ಒನ್ ಫೋಟಾನ್ ಹ್ಯಾಸ್ ಎ ಕೆಪಾಸಿಟಿ ಟು ನಾಕ್ ಔಟ್ ಒನ್ ಎಲೆಕ್ಟ್ರಾನ್. ಒಂದು ಫೋಟಾನ್ಗೆ ಒಂದು ಎಲೆಕ್ಟ್ರಾನ್ ನ ಹೊರಗೆ ಕಳಿಸುವಷ್ಟು ಕೆಪಾಸಿಟಿ ಮಾತ್ರ ಇರುವಂತದ್ದು.
ಸೊ ಹಾಗಾಗಿ ದಿಸ್ ಈಸ್ ರೂಲ್ಡ್ ಔಟ್. ನೆಕ್ಸ್ಟ್, ನೇಚರ್ ಆಫ್ ದ ಕ್ಯಾಥೋಡ್ ಸರ್ಫೇಸ್. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ರಿಲೀಸ್ಡ್ ನೇಚರ್ ಆಫ್ ದ ಕ್ಯಾಥೋಡ್ ಸರ್ಫೇಸ್ ಮೇಲೆ ಡಿಪೆಂಡ್ ಆಗುತ್ತಾ ಅಂತಂದ್ರೆ ನೋ, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಮೆಟೀರಿಯಲ್ ಚೋಸನ್. ಸೊ ದ ಆನ್ಸರ್ ವಿಲ್ ಬಿ ನೇಚರ್ ಆಫ್ ದ ಕ್ಯಾಥೋಡ್ ಸರ್ಫೇಸ್. The intensity, next one, intensity of light incident on a photosensitive material is doubled. Intensity na double ಮಾಡಿದರೆ, so intensity na double ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. Number of emitted electrons tripled, number of emitted electrons doubled, kinetic energy doubled, momentum doubled. ಯಾವುದು ಆಗುತ್ತೆ ಅಂತಂದ್ರೆ just now we studied intensity andre number of radiations which are incidented per unit area held normal to the surface. One electron will be emitted when one photon is interacted. Andre ಒಂದು photon ಗೆ ಒಂದು electron na eject ಮಾಡೋ capacity ಇದೆ. ಈಗ ಒಂದು ವರ್ಕ್ ಫಂಕ್ಷನ್ ಮೆಟಲ್ 2 electron volt ಅಂತ ಅನ್ಕೊಳ್ಳೋಣ. ನಾನು 5 electron volt ಕೊಟ್ಟೆ ಅಂತ ಅನ್ಕೊಳ್ಳೋಣ. 5 electron ಕೊಟ್ಟೆ ಅಂದ್ರೆ 2 electron volt is used to come out. ಹಾಗಾದ್ರೆ ಇನ್ನೊಂದು ಎಲೆಕ್ಟ್ರಾನ್ ನ ಎಜೆಕ್ಟ್ ಮಾಡಬಹುದಾ ಅದು ಅಂದ್ರೆ ನೋ, ಇಟ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್ ಫಾರ್ ಇಟ್ ಟು eject one more electron. So one electron is ejected from the surface of a cathode or a metal when for one intensity of a light. ಅಲ್ಲಿಗೆ ಇಂಟೆನ್ಸಿಟಿನ ಡಬಲ್ ಮಾಡಿದ್ರೆ, ಇಂಟೆನ್ಸಿಟಿ ಡಬಲ್ ಆಯ್ತು ಅಂದ್ರೆ ಈಗ ಸೇ ಫಾರ್ ಎಕ್ಸಾಂಪಲ್ ಎಕ್ಸ್ ವಾಸ್ ದ ಇಂಟೆನ್ಸಿಟಿ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಾಸ್ ಆಲ್ಸೋ ಎಕ್ಸ್. ಈಗ 2x ಆಗ್ತಾ ಇದೆ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 2x ಆಗುತ್ತಲ್ವಾ. ಸೊ ದ ನಂಬರ್ ಆಫ್ ಎಮಿಟೆಡ್ ಎಲೆಕ್ಟ್ರಾನ್ಸ್ ಟ್ರಿಪಲ್ ಆಗಲ್ಲ, ನಂಬರ್ ಆಫ್ ಎಮಿಟೆಡ್ ಎಲೆಕ್ಟ್ರಾನ್ಸ್ ವಿಲ್ ಗೆಟ್ ಡಬಲ್ಡ್. ಮೊಮೆಂಟಮ್ ಡಬಲ್ ಆಗೋದು, ಕೈನೆಟಿಕ್ ಎನರ್ಜಿ ಡಬಲ್ ಆಗೋದೆಲ್ಲ ಡಿಪೆಂಡ್ ಆಗೋದು ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುವಂಥದ್ದು. ಸೊ ಹಾಗಾಗಿ ದಿಸ್ ಕಂಡೀಷನ್ ಡಸಂಟ್ ವರ್ಕ್ ಓವರ್ ಹಿಯರ್. ನೆಕ್ಸ್ಟ್ ಒನ್, ಇಫ್ ದ ಫ್ರೀಕ್ವೆನ್ಸಿ ಆಫ್ ದ light in photoelectric experiment is doubled, frequency double ಮಾಡಿದ್ರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಈಗ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂದ್ರೆ ಏನು ಅಂತ ಒಂಚೂರು ತಿಳ್ಕೊಳ್ಳೋಣಂತೆ. ಈ ಫೋಟೋ ಎಲೆಕ್ಟ್ರಿಕ್ ಎಕ್ಸ್ಪೆರಿಮೆಂಟಿನ ಸೆಟಪ್ ನ ನೋಡಿದ್ರೆ ಇಟ್ ಈಸ್ ಸಮಥಿಂಗ್ ಲೈಕ್ ದಿಸ್. ನಾನು ಕ್ರೂಡ್ ಆಗಿ ಬರಿತಾ ಇದ್ದೀನಿ ಫೋಟೋ ಎಕ್ಸ್ಪೆರಿಮೆಂಟ್ ನ ಎಕ್ಸ್ಪೆರಿಮೆಂಟಲ್ ಸೆಟಪ್. So this is the window. ಇಲ್ಲಿ cathode ಇದೆ, ಇಲ್ಲಿ anode ಇದೆ. We have a galvanometer kept over here. So this is the cathode, this is the anode. ಈಗ ನಾನು when suitable frequency radiations are incidented, electrons are ejected which will move towards the surface of the anode like this. Galvanometer shows deflection which indicates that yes, there is a ejection of electron which I could able to find it ಅಂತ. ಈಗ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಐ ಆಮ್ ಗೋಯಿಂಗ್ ಟು ರಿವರ್ಸ್ ದ ಪೊಲಾರಿಟಿ ಆಫ್ ದ ಬ್ಯಾಟರಿ. ಬ್ಯಾಟರಿಯ ಪೊಲಾರಿಟಿನ ನಾನು ಉಲ್ಟಾ ಮಾಡ್ತೀನಿ. ನೋಡಿ ಏನ್ ಮಾಡ್ತಾ ಇದ್ದೀನಿ, ಪಾಸಿಟಿವ್ ಇರೋದನ್ನ ನಾನು ನೆಗೆಟಿವ್ ಕನೆಕ್ಟ್ ಮಾಡ್ತಾ ಇದ್ದೀನಿ, ನೆಗೆಟಿವ್ ಇರೋದನ್ನ ನಾನು ಪಾಸಿಟಿವ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಮಾಡಿದಾಗ ಏನಾಗುತ್ತೆ, ಕ್ಯಾಥೋಡ್ ಇಂದ ಐ ಆಮ್ ಕನೆಕ್ಟಿಂಗ್ ಇಟ್ ಟು ಪಾಸಿಟಿವ್, ಇಲ್ಲಿ ನೆಗೆಟಿವ್. ಅವಾಗ ಎಲೆಕ್ಟ್ರಾನ್ಸ್ ಎಲ್ಲ ಈ ಕಡೆಗೆ ಅಟ್ರಾಕ್ಟ್ ಆಗೋಗುತ್ತೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟುವರ್ಡ್ಸ್ ಆನೋಡ್. ಕ್ಯಾಥೋಡ್ ಕಡೆಗೆ ಅಟ್ರಾಕ್ಟ್ ಆಗೋಗುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಅಪ್ಲೈಡ್ ವೋಲ್ಟೇಜ್ ಅಲ್ಲಿ ಫಾರ್ ಎ ಗಿವನ್ ಸೂಟಬಲ್ ಪರ್ಟಿಕ್ಯುಲರ್ ಅಪ್ಲೈಡ್ ವೋಲ್ಟೇಜ್, ಆಫ್ ಕೋರ್ಸ್ ಇಟ್ ಡಿಪೆಂಡ್ಸ್ ಆನ್ ದ ಮೆಟೀರಿಯಲ್ ಆಲ್ಸೋ. ಇದು ಯಾವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ವೋಲ್ಟೇಜ್ ಅಲ್ಲಿ ಎಲ್ಲ ಎಲೆಕ್ಟ್ರಾನ್ಸ್ ವಿಲ್ ಶಿಫ್ಟ್ ಟುವರ್ಡ್ಸ್ ದ ಕ್ಯಾಥೋಡ್ ಇಟ್ ಸೆಲ್ಫ್, no electron will reach the anode. So that position is what we call a stopping potential. The minimum negative potential which is applied to the anode so that no electrons will reach the anode. ಅದನ್ನು ನಾನು ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀನಿ. ಈ ಸ್ಟಾಪಿಂಗ್ ಪೊಟೆನ್ಷಿಯಲ್ಗೂ ಮತ್ತು ಯಾವುದನ್ನ ಡಬಲ್ ಮಾಡಿದ್ವಿ ಫ್ರೀಕ್ವೆನ್ಸಿಗೂ ಯಾವ ರೀತಿ ರಿಲೇಷನ್ ಅಂತಂದ್ರೆ ನೋಡಿ, ಐ ಆಮ್ ಗೋಯಿಂಗ್ ಟು ಡ್ರಾ ಎ ಗ್ರಾಫ್ ಆಫ್ ಫೋಟೋ ಕರೆಂಟ್ over here to the voltage, applied voltage na ಇಲ್ಲಿ ಹಾಕ್ತೀನಿ. ಇದನ್ನ ಹಾಕಿದ್ರೆ the graph was something like this. Voltage remains the same. ನಾನು ಕಮ್ಮಿ ಮಾಡ್ತಾ ಹೋದಂಗೆ ವೋಲ್ಟೇಜ್ ಫೋಟೋ ಕರೆಂಟ್ ಕಮ್ಮಿ ಆಗ್ತಾ ಹೋಗುತ್ತೆ. and this is for a particular frequency, ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಗೆ. ಈಗ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತೀನಿ,
ಸ್ಟಾಪಿಂಗ್ ಪೊಟೆನ್ಷಿಯಲ್ ಜಾಸ್ತಿ ಆಗ್ತಾ ಇದೆ. ಫ್ರೀಕ್ವೆನ್ಸಿ ಇನ್ನೂ ಜಾಸ್ತಿ ಮಾಡ್ತೀನಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ even it is going still more further. ಯಾವ ರೀತಿ ಇದೆ ಗ್ರಾಫ್ ಅಂತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದು µ1 ಫ್ರೀಕ್ವೆನ್ಸಿ, ಇದು µ2 µ3 ಅಂತ ಅನ್ಕೊಂಡ್ರೆ µ3 is greater than µ2 which is greater than µ1. ಸೊ ಸ್ಟಾಪಿಂಗ್ ಪೊಟೆನ್ಷಿಯಲ್ V1 V2 V3 ಅಂತ ತಗೊಳ್ಳೋಣ. ಸೊ V3 is obviously greater than V2 which is greater than V1 ಆಗುತ್ತೆ. ಅಲ್ಲಿಗೆ ಫ್ರೀಕ್ವೆನ್ಸಿ ಜಾಸ್ತಿ ಆದಷ್ಟು ಸ್ಟಾಪಿಂಗ್ ಪೊಟೆನ್ಷಿಯಲ್ ಜಾಸ್ತಿ ಆಗೇ ಆಗುತ್ತೆ. ಇಲ್ಲಿ ಫ್ರೀಕ್ವೆನ್ಸಿ ಡಬಲ್ ಆಗ್ತಾ ಇದೆ ಅಂತ ಹೇಳಿದರೆ ಹಾಗಾಗಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಆಲ್ಸೋ ವಿಲ್ ಬಿಕಮ್ ಡಬಲ್ಡ್. ಸೊ ಇಟ್ ವಿಲ್ ಬಿ ಡಬಲ್ಡ್, which is the option A is the right answer for this question. Now I am moving on to the numericals or the questions related to nuclei. ನ್ಯೂಕ್ಲಿಯಾನ್ಸ್ ಅಂತ ಹೇಳ್ತೀವಿ. ನ್ಯೂಕ್ಲಿಯಾನ್ಸ್ ಅಂತ ಹೇಳ್ತಾ ಇದೀವಿ ಅಂದ್ರೆ ಏನದು? ಇಟ್ಸ್ ದ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್, ನ್ಯೂಟ್ರಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್, ಆಲ್ ಆಫ್ ದೀಸ್. ನೋಡಿ, ಇನ್ ದ ಚಾಪ್ಟರ್ ನ್ಯೂಕ್ಲಿಯಸ್ ಅಲ್ಲಿ, ನ್ಯೂಕ್ಲಿಯೈ ಚಾಪ್ಟರ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಮೇನ್ಲಿ ಕಾನ್ಸಂಟ್ರೇಟ್ ಆನ್ ದ ಪ್ರಾಪರ್ಟೀಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ನ್ಯೂಕ್ಲಿಯಸ್. ನೋವೇರ್ ವಿ ಟಾಕ್ ಅಬೌಟ್ ದ ಎಲೆಕ್ಟ್ರಾನ್ಸ್, ಆಟಮ್ ಬಗ್ಗೆ ಮಾತಾಡೋದೇ ಇಲ್ಲ. ಅಲ್ಲಿಗೆ nucleons ಅಂದ್ರೆ it is the sum of protons and neutrons which is there in the nucleus. ನ್ಯೂಕ್ಲಿಯಸ್ ಇಂದ ಇರುವಂತಹ ಪ್ರೋಟಾನ್ ಮತ್ತೆ ನ್ಯೂಟ್ರಾನಿನ ಸಮ್ ನಾನು ನ್ಯೂಕ್ಲಿಯಾನ್ಸ್ ಅಂತ ಕರಿತೀನಿ, ಅಥವಾ ಮಾಸ್ ನಂಬರ್ ಅಂತ ಕರಿತೀವಿ. ದಟ್ ಈಸ್ ವಾಟ್ ದ ನ್ಯೂಕ್ಲಿಯಾನ್ಸ್ ಮೆಂಟ್. ವಾಟ್ ಇಸ್ ಅಪ್ರಾಕ್ಸಿಮೇಟ್ ವಾಲ್ಯೂಮ್ ಆಫ್ ಎ ನ್ಯೂಕ್ಲಿಯಸ್ ಟು ದ ವಾಲ್ಯೂಮ್ ಆಫ್ ಎನ್ ಆಟಮ್ ಅಂತ ಕೇಳಿದ್ದಾರೆ. ಓಕೆ, ಸೊ ವಾಲ್ಯೂಮ್ ಆಫ್ ಎನ್ ಆಟಮ್ ನಮಗೆ ಜನರಲ್ ಆಗಿ ಗೊತ್ತಿದೆ. ವಾಲ್ಯೂಮ್ ಆಫ್ ಎನ್ ಆಟಮ್ ಯಾವ್ದ್ರಲ್ಲಿ ಇದೆ ಅಂತ ಕೇಳಿದ್ರೆ ನೋಡಿ, ವಾಲ್ಯೂಮ್ ಆಫ್ ಆಟಮ್, ದ ಸೈಜ್ ಆಫ್ ಎನ್ ಆಟಮ್ ಈಸ್ ಆಫ್ ದ ಆರ್ಡರ್ ಆಫ್ ಆಂಗ್ಸ್ಟ್ರಾಮ್ ಅಲ್ಲಿ ಇದೆ. ಆಂಗ್ಸ್ಟ್ರಾಮ್ ಅಂದ್ರೆ ಎಷ್ಟು? 10⁻⁻10 ನಲ್ಲಿದೆ. ಓಕೆ, ಅದೇ ಇದು ಸೈಜ್ ಆಫ್ ಎನ್ ಆಟಮ್. ಇದು ವಾಲ್ಯೂಮ್ ಆದ್ರೆ ಏನಾಗುತ್ತೆ? ಇದರ 3 ಟೈಮ್ಸ್ ಆಗುತ್ತೆ. ಅದನ್ನ ಆಮೇಲೆ ನೋಡೋಣಂತೆ. ನಾವು ಈಗ ವಾಲ್ಯೂಮ್ ಆಫ್ ದ ನ್ಯೂಕ್ಲಿಯಸ್ ಎಷ್ಟಿದೆ ಅಂತ ಕೇಳಿದ್ರೆ, ನ್ಯೂಕ್ಲಿಯಸ್ ಇಸ್ ಆಫ್ ದ ಆರ್ಡರ್ ಆಫ್ ಫರ್ಮಿ, 10⁻⁻15 ಆಫ್ ಎ ಮೀಟರ್. ಇಲ್ಲಿ ಯಾವ್ದು ಕೇಳಿದರೆ? ವಾಲ್ಯೂಮ್ ಆಫ್ ನ್ಯೂಕ್ಲಿಯಸ್ ಟು ದ ವಾಲ್ಯೂಮ್ ಆಫ್ ಎನ್ ಆಟಮ್ ಕೇಳಿದರೆ ಅಲ್ವಾ? ವಾಲ್ಯೂಮ್ ಆಫ್ ದ ನ್ಯೂಕ್ಲಿಯಸ್ ಇಸ್ 10⁻⁻15. ಇದು 10⁻⁻10 ಇದೆ. ಸೊ ಮೇಲಕ್ಕೆ ಹೋದ್ರೆ -5 ಬರ್ತಾ ಇದೆ. ಬಟ್ -5 ನಂಗೆಲ್ಲೂ ಆಪ್ಷನ್ ಇಲ್ವಲ್ಲ ಅಂತಂದ್ರೆ, ಇದು ಸೈಜ್ ಆಫ್ ದ ನ್ಯೂಕ್ಲಿಯಸ್ ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ದ ರೇಡಿಯಸ್ ಆಫ್ ದ ನ್ಯೂಕ್ಲಿಯಸ್ ವಿಲ್ ಬಿ ಆಫ್ ದ ಆರ್ಡರ್ ಆಫ್ ಫರ್ಮಿ. ವಾಲ್ಯೂಮ್ ಅಂದ್ರೆ ಕ್ಯೂಬ್ ಆಗುತ್ತೆ, ಸೊ ಇಟ್ ವಿಲ್ ಬಿ 45 ಆಗುತ್ತೆ. ಸೊ 45 ಅಲ್ಲಿ 10 ಹೋದ್ರೆ ಅಪ್ರಾಕ್ಸಿಮೇಟ್ಲಿ -35 ಬರುತ್ತೆ. ಆ 35 ಮಾಡಿದ್ರೆ ನೋಡಿ, ಇಲ್ಲಿ ನನಗೆ -35ಗೆ ನಿಯರ್ ಬೈ ವ್ಯಾಲ್ಯೂ ಇರೋದೆ, ಇಟ್ ಈಸ್ -34. ಸೊ ದ ವಾಲ್ಯೂಮ್ ಆಫ್ ದ ನ್ಯೂಕ್ಲಿಯಸ್ ಟು ದ ಸೈಜ್ ಆಫ್ ದ ವಾಲ್ಯೂಮ್ ಆಫ್ ಎನ್ ಆಟಮ್ ಈಸ್ ಅಪ್ರಾಕ್ಸಿಮೇಟ್ಲಿ 10⁻⁻34 ಟೈಮ್ಸ್ ಆಗುತ್ತೆ. Look into the next one. The set of the which represents the isotope, isobar, isotones respectively. ಐಸೋಟೋಪ್ ಅಂದ್ರೆ ಏನು ಅಂತ ನೋಡೋಣ. ಐಸೋಟೋಪ್ ಆರ್ ದ ಎಲಿಮೆಂಟ್ಸ್ ವಿಚ್ ಹ್ಯಾವ್ ಸೇಮ್ ಮಾಸ್ ನಂಬರ್, ಸೇಮ್ Z ಇರುತ್ತೆ, ಡಿಫರೆಂಟ್ ಅಟಾಮಿಕ್ ನಂಬರ್ A ವಿಲ್ ಬಿ ಡಿಫರೆಂಟ್. ಸೊ ಇದನ್ನ ಇಟ್ಕೊಂಡು ನಾನು ಚೆಕ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಇರೋದು ಐಸೋಟೋಪ್. ಐಸೋಟೋಪ್ ಅಂದ್ರೆ ಮಾಸ್ ನಂಬರ್ Z ಸೇಮ್ ಇರಬೇಕು. ಸೊ ಇದರಲ್ಲಿ Z ಸೇಮ್ ಇರೋದು ನನಗೆ ಆಪ್ಷನ್ 1 ಮತ್ತೆ ಆಪ್ಷನ್ D ಅಲ್ಲಿ ಮಾತ್ರ. A ಮತ್ತೆ D ಅಲ್ಲಿ ಮಾತ್ರ ಐಸೋಟೋಪ್ ಸೇಮ್ Z ಅಂದ್ರೆ ಅಟಾಮಿಕ್ ನಂಬರ್ ಸೇಮ್ ಇದೆ. H12 H13 ಕೊನೆ ಆಪ್ಷನ್ H12 H13. ಸೊ ಇವೆರಡು ಮಾತ್ರ ಆಗುತ್ತೆ. BC ಯಾಕಾಗಲ್ಲ ಅಂದ್ರೆ ಹೀಲಿಯಮ್ಮು ಹೈಡ್ರೋಜನ್ ಕೊಟ್ಟಿಯಾನೆ, ವಿಚ್ ಇಸ್ ನಾಟ್ ಪಾಸಿಬಲ್. ಆಯ್ತಾ? ನೆಕ್ಸ್ಟ್ ಐಸೋಬಾರ್. ಐಸೋಬಾರ್ ಅಂದ್ರೆ ಏನು? ಈಗ ಐಸೋಟೋಪ್ ಅಂದ್ರೆ ನನಗೆ ಗೊತ್ತಿದೆ, which has the same atomic number but different mass number anta. Isobars andre they are the atoms which have the same number of nucleons. So isobars, same nucleons number andre A same ide,
Okay, the value of A is same. A ಸೇಮ್ ಇದ್ರೆ ಅದನ್ನ ಐಸೋಬಾರ್ ಅಂತ ಕರಿತೀವಿ. ಎ ಮಾಸ್ ನಂಬರ್ ಸೇಮ್ ಇರೋದು ಯಾವುದು? ಮಾಸ್ ನಂಬರ್ ಸೇಮ್ ಇರೋದು ನೋಡಿ, ಇಲ್ಲಿ 197 ಇದೆ, ಇಲ್ಲಿ 198 ಇದೆ. ಮಾಸ್ ನಂಬರ್ ಚೇಂಜ್ ಆಗೋಯ್ತು. ಇಲ್ಲಿ 3 ಇದೆ, ಇಲ್ಲೂ 3 ಇದೆ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಡಿ. ಇನ್ನೂ ಒಂದು ನೋಡ್ಬಿಡೋಣಂತೆ, ಐಸೋಟೋನ್ಸ್. ಐಸೋಟೋನ್ಸ್ ಅಂದ್ರೆ ಏನು ಅಂತಂದ್ರೆ, ಈ ಐಸೋಬಾರ್ ಅಂದ್ರೆ ನೋಡಿದ್ವಿ ಸೇಮ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್. ಐಸೋಟೋನ್ಸ್ ಅಂದ್ರೆ, ಐಸೋಟೋನ್ಸ್ ಆರ್ ದ ಮೆಟೀರಿಯಲ್ಸ್ ವಿಚ್ ಹ್ಯಾವ್ ಸೇಮ್ ನ್ಯೂಟ್ರಾನ್ ನಂಬರ್. ಸೇಮ್ ನ್ಯೂಟ್ರಾನ್ ನಂಬರ್. ನ್ಯೂಟ್ರಾನ್ ನಂಬರ್ ಹೆಂಗ್ ಕಂಡುಹಿಡಿತೀರಾ? ನ್ಯೂಟ್ರಾನ್ ನಂಬರ್ ಈಸ್ ಎ ಮೈನಸ್ ಝೆಡ್ ವಿಲ್ ಗಿವ್ ಮಿ ದ ನ್ಯೂಟ್ರಾನ್ ನಂಬರ್. ನೋಡಿ ಇಲ್ಲಿ, ಐ ವಿಲ್ ಗೋ ವಿತ್ ರೆಸ್ಪೆಕ್ಟ್ ಟು AU and HG. HG is mercury, AU is aurum, which is gold. Neutron number of AU ಏನಾಗುತ್ತೆ? It is 197 minus 79 ಆಗುತ್ತಲ್ವಾ? This is the number of neutrons. So 179 ಅಲ್ಲಿ 97 ನಾನು ತೆಗೆದ್ರೆ I am going to get 82. This is the number of neutrons. ಅದೇ HG ಅಲ್ಲಿ it is 198 minus 80 ಆಗುತ್ತೆ. So 198 minus 80, which will be 118. Same number of neutrons. Illu barta illa. Okay. Now look over here. Coming to the option A bandre, isotones. Isotones alli neutron number illu 1 barta ide, illu 1 barta ide. Right? Now I'll go back to the isobars. Isobars ige hodre same number of ನ್ಯೂಕ್ಲಿಯಾನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಸೇಮ್ ಇರಬೇಕು. ನ್ಯೂಕ್ಲಿಯಾನ್ಸ್ ಎ ಸೇಮ್ ಇರಬೇಕು ಅಂತ ಹೇಳಿದರೆ, ಇಲ್ಲೇನೋ ಎ ಸೇಮ್ ಇದೆ ಡಿ ಆಪ್ಷನ್ ಅಲ್ಲಿ, ಬಟ್ ನನಗೆ ಐ ಆಮ್ ನಾಟ್ ಗೆಟಿಂಗ್ ದ ವ್ಯಾಲ್ಯೂ. ಇಲ್ಲಿ 118 ಬರ್ತಾ ಇದೆ ಹೆಚ್ ಜಿಗೆ, ಅದೇ ಇದರಲ್ಲಿ 82 ಬರ್ತಾ ಇದೆ ಇನ್ ದ ಕೇಸ್ ಆಫ್ ಆರಮ್ ಅಲ್ವಾ? ಇಫ್ ಐ ಸಬ್ಟ್ರಾಕ್ಟ್ 197 and 79, oh sorry, I did a mistake. It is 118 ಬರ್ತಾ ಇದೆ ಇಲ್ಲಿ, 118. So option D is the right answer. Isotopes are the materials having same atomic number but different mass number. Isobars same mass numbers. Isotones same number of neutrons. So option D is the right answer for this question. Next one, H13 H2 He23 are example for. Okay, ಐಸೋಟೋಪ್ಸ್ ಆಗಲ್ಲ, ಈಗಿನ್ನು ಹೇಳಿದ್ವಿ. ಐಸೋಮರ್ಸ್ ಆಗಲ್ಲ, ಅದು ಗೊತ್ತು ಏನು ಅಂತ ಕೆಮಿಸ್ಟ್ರಿ ಓದಿರ್ತಾರೆ. ಐಸೋಮರ್ಸ್ ಆರ್ ದ ಎಲಿಮೆಂಟ್ಸ್ ವಿಚ್ ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಸ್ಟ್ರಕ್ಚರಲ್ ಫಾರ್ಮುಲಾ ಬೇರೆ ಇರುವಂತದ್ದು. ಈಗ ಐಸೋಬಾರ್ಸ್ ಮತ್ತು ಐಸೋಟೋನ್ಸ್ ಅಲ್ಲಿ ನೋಡ್ಬೇಕು. ನೋಡಿ, ಈಗ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದ್ವಿ ನಾವು, ಐಸೋಬಾರ್ಸ್ ಅಂದ್ರೆ ಸೇಮ್ ಮಾಸ್ ನಂಬರ್ ಇರಬೇಕು. ಇಲ್ಲಿ ಮಾಸ್ ನಂಬರ್ ಸೇಮ್ ಇದೆಯಾ? ಮಾಸ್ ನಂಬರ್ ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಮಾಸ್ ನಂಬರ್ ಸೇಮ್ ಇದೆ. ಸೊ ಇಟ್ ಈಸ್ ಐಸೋಬಾರ್ಸ್. ಬಟ್ ಐಸೋಟೋನ್ಸ್ ಒಂದ್ಸಲ ಚೆಕ್ ಮಾಡ್ಬಿಡೋಣ. ಏನು ಐಸೋಟೋನ್ಸ್ ಅಂದ್ರೆ? ಐಸೋಟೋನ್ಸ್ ಅಂದ್ರೆ ಎಲಿಮೆಂಟ್ಸ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. H13 ಅಲ್ಲಿ 2 ನ್ಯೂಟ್ರಾನ್ ಇದೆ, whereas He23 ಅಲ್ಲಿ will be having only 1 neutron. So ಹಾಗಾಗಿ it is isobars itself is the right answer. Next, chlorine 1737, K, potassium ansate 1939 is an example for, are an example for. ಯಾವುದಕ್ಕೆ ಇದು ಎಕ್ಸಾಂಪಲ್ ಅಂತ ಕೇಳಿದರೆ, let us see. ನೋಡಿ, ಐಸೋಟೋಪ್ ಅಂತೂ ಆಗಲ್ಲ, ಕರೆಕ್ಟ್. ಐಸೋಮರ್ ಆಗಲ್ಲ, ಐಸೋಬಾರು ಐಸೋಟೋನ್ಸ್ ಅಲ್ಲಿ ನೋಡ್ಬೇಕು. ಕ್ಲೋರಿನ್ ನಲ್ಲಿ ಯು ಹ್ಯಾವ್ Z is 17. ನೆಕ್ಸ್ಟ್ ಮಾಸ್ ನಂಬರ್ ಸೇಮ್ ಇಲ್ಲ, ನಂಬರ್ ಆಫ್ ನ್ಯೂಟ್ರಾನ್ಸ್ ಎ ಮೈನಸ್ ಝೆಡ್ ಮಾಡ್ತೀನಿ. ಎ ಮೈನಸ್ ಝೆಡ್ ಎಷ್ಟಿದೆ? 20 ಬರ್ತಾ ಇದೆ, ಕರೆಕ್ಟ್. 37 minus 17, I am going to get 20. ನೆಕ್ಸ್ಟ್ ಅದೇ ತರ ನಾನು ಇಲ್ಲಿ ಕೊಟ್ಟಿರುವಂತಕ್ಕೆ ಪೊಟ್ಯಾಷಿಯಂಗೆ ಮಾಡಿದ್ರೆ Z is 19, ಎ ಮೈನಸ್ ಝೆಡ್ ಎಷ್ಟು ಬರ್ತಾ ಇದೆ? 39 minus 19, 20 ಬರ್ತಾ ಇದೆ. ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್, ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಐ ವಿಲ್ ಗೋ ಬ್ಯಾಕ್. ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇದ್ರೆ ಇಟ್ ಇಸ್ ಕಾಲ್ಡ್ ಐಸೋಟೋನ್ಸ್. ಸೊ ಈ ಆನ್ಸರ್ಗೆ ಐಸೋಟೋನ್ಸ್ ವಿಲ್ ಬಿ ದ ಆನ್ಸರ್ ಫಾರ್ ಇಟ್. Once again, H11, H12, H13 is an example for. ಒಂದು ಐಡಿಯಾ ಬಂದಿದೆ, ಅಟಾಮಿಕ್ ನಂಬರ್ ಸೇಮ್ ಇದೆ, H111.
ಮಾಸ್ ನಂಬರ್ ಮಾತ್ರ ಚೇಂಜ್ ಆಗ್ತಾ ಇದೆ. ಇಟ್ ಈಸ್ ಕಾಲ್ಡ್ ಐಸೋಟೋಪ್. H11 hydrogen, H12 deuterium, H13 tritium. These are the isotopes of hydrogen. Now I am moving on to the last chapter, that is semiconductor electronics. Though on ಸ್ವಲ್ಪ questions ಅನ್ನು ನೋಡೋಣಂತೆ. Example for elementary semiconductor, basic semiconductor ಯಾವುದು ಅಂದ್ರೆ intrinsic semiconductor, naturally available semiconductor. Silicon is the intrinsic semiconductor. Gallium arsenic ಇದೆಯಲ್ಲ, gallium arsenic ಏನಾಗುತ್ತೆ ಅಂದ್ರೆ, gallium arsenic is a very good dielectric material. Gallium arsenic is a very good dielectric material. So example for the semiconductor is silicon. Athwa germanium agate. Germanium is not there in the option. The element that can be used as an acceptor impurity to dope silicon. Acceptor impurity. ಏನು acceptor impurity ಅಂದ್ರೆ ಯಾವುದು ಎಲೆಕ್ಟ್ರಾನ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೋ ಅದನ್ನ acceptor ಅಂತ ಕರಿತೀವಿ. So acceptor impurity which added to a semiconductor to give you p-type semiconductor region ಗೆ ಬರುತ್ತೆ. p-type semiconductor ಗೆ ಬಂದರೆ ಅದನ್ನು ನಾನು acceptor ಅಂತ ಕರಿತೀನಿ. So p-type semiconductor ಆಗಬೇಕು ಅಂದ್ರೆ it has to be doped with trivalent impurity. Trivalent impurity ಅಲ್ವಾ? So trivalent impurity ಯಾವುದು ನಮಗೆ ಅಂತಂದ್ರೆ it is the 13th group element alva. Antimony, phosphorus, bismuth, arsenic, these are the examples. So acceptor impurity agutte illi antimony, okay, indium, gallium, gallium, boron will be the acceptor. So it is the boron is the answer. So illi antimony, bismuth ella yenide, the option A, B, C ಇವella donor impurities ಇದೆಲ್ಲ ಯೂಸ್ ಮಾಡಿದ್ರೆ ನಂಗೆ ಎನ್ ಟೈಪ್ ಸೆಮಿಕಂಡಕ್ಟರ್ ಬರುತ್ತೆ. ಸೊ ಪಿ ಟೈಪ್ ಬರಬೇಕು ಅಂದ್ರೆ ಬೊರಾನ್, ಇಂಡಿಯಂ, ಗ್ಯಾಲಿಯಂ, ಗ್ಯಾಲಿಯಂ, ಗೆಲಿಲಿಯಂ, ಈ ತರ ಮೆಟೀರಿಯಲ್ಸ್ ನ ಡೋಪ್ ಮಾಡಿದ್ರೆ ಐ ವಿಲ್ ಗೆಟ್ ದ ಅಕ್ಸೆಪ್ಟಾರ್ ಇಂಪ್ಯೂರಿಟಿ. ಓಕೆ, the band gap of a semiconductor insulator is of the order ಅಂತ ಹೇಳಿದ್ದಾರೆ. ಇದನ್ನ ನಾವು ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಅಂತ ಯೂಸ್ ಮಾಡ್ತೀವಿ. ಅಲ್ಲಿ we are going to talk about. ನೋಡಿ, ಇನ್ ದ ಕೇಸ್ ಆಫ್ ಕಂಡಕ್ಟರ್ ಏನಾಗುತ್ತೆ, ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಅಂತ ಏನಿದೆ ಅದು ಓವರ್ಲ್ಯಾಪ್ ಆಗೋಗಿರುತ್ತೆ ಅಲ್ವಾ? ವೇಲೆನ್ಸ್ ಬ್ಯಾಂಡ್ ಕೆಳಗೆ ಇದೆ VB, ಕಂಡಕ್ಷನ್ ಬ್ಯಾಂಡ್ ಮೇಲೆ ಇದೆ, ಇಟ್ ಗೆಟ್ಸ್ ಓವರ್ಲ್ಯಾಪ್ಡ್. ಸೊ the band gap in the case of a conductor energy gap is, or the band gap energy gap antanu karitivi idna, energy gap will be 0 because the number of electrons in the valence band is same as that of the number of electrons in the conduction band. Next, insulator ge barana. Insulator alli it is not easy for us to undergo conduction in the case of insulator because there is a huge gap between the conduction band and valence band, and it is of the order more than 6 electron volt. 6 electron volt ಅಥವಾ 7 electron volt ಹತ್ರ ಬರುತ್ತೆ. ಅದೇ semiconductor ಗೆ ಬಂದರೆ where the conductivity lies in between that of conductor and insulator, this is the conduction band, this is the valence band. Valence band illide, it is lying in between of the order less than 3 electron volt ಗಿಂತ ಕಮ್ಮಿ ಇರುತ್ತೆ. ಇಲ್ಲಿ ನನಗೆ ಕೇಳಿರೋದು ಇನ್ಸುಲೇಟರ್ ಆದ್ರಿಂದ ಇಟ್ ಈಸ್ ಆಫ್ ದ ಆರ್ಡರ್ ತುಂಬಾ ಜಾಸ್ತಿ ಇರಬೇಕು. ಸೊ ಇಟ್ ವಿಲ್ ಬಿ 6 electron volt. -6 electron volt is ruled out. 0 electron volt ಇದ್ರೆ ಅದು ಕಂಡಕ್ಟರ್ ಆಗುತ್ತೆ. 0.6 electron volt ಇದ್ರೆ that will be a semiconductor. ಯಾಕಂದ್ರೆ ಲೆಸ್ than 3 electron volt ಇದ್ರೆ ಅದನ್ನ ನಾನು semiconductor ಅಂತ ಕರಿತೀನಿ. Look at the next one. The majority carriers in p-type semiconductor. P-type ಅಂದ್ರೆ ಏನು? Which has more number of holes. P-type ಅಲ್ಲಿ majority carriers because you are going to dope with trivalent impurity in the dope ಮಾಡ್ತೀವಿ.
ಟ್ರೈವೇಲೆಂಟ್ ಅಂದ್ರೆ ಮೂರೇ ಎಲೆಕ್ಟ್ರಾನ್ ಇರುತ್ತೆ, ಅಲ್ಲಿಗೆ ಆಲ್ರೆಡಿ ಒಂದು ಹೋಲ್ ಕ್ರಿಯೇಟ್ ಆಗಿರುತ್ತೆ. ಸೊ ಮೆಜಾರಿಟಿ ಕ್ಯಾರಿಯರ್ಸ್ ವಿಲ್ ಬಿ ಹೋಲ್ಸ್. ಹಾಗಾದ್ರೆ ಮೈನಾರಿಟಿ ಕ್ಯಾರಿಯರ್ಸ್ ಯಾವುದು ಅಂತ ಕೇಳಿದ್ರೆ ಎಲೆಕ್ಟ್ರಾನ್ಸ್ ವಿಲ್ ಬಿ ದ ಮೈನಾರಿಟಿ ಕ್ಯಾರಿಯರ್ಸ್ ಇನ್ ದಿಸ್ ಕೇಸ್. ಅದೇ ಎನ್ ಟೈಪ್ ಸೆಮಿಕಂಡಕ್ಟರ್ಗೆ ಬಂದ್ರೆ ಪೆಂಟಾವೇಲೆಂಟ್ will be the doping agent. So majority carriers electrons ಆಗುತ್ತೆ, minority carriers will be holes in this case. ಇಲ್ಲಿ p type semiconductor ಕೇಳಿರೋದ್ರಿಂದ majority carriers are holes. Now ಇದರಲ್ಲಿ ಏನಾದ್ರು ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರಿತೀವಿ. ಇಂಟ್ರೆನ್ಸಿಕ್ ಅಂದ್ರೆ ಏನು, ವಿಚ್ ಆರ್ ಅವೈಲಬಲ್ ಇನ್ ದ ಪ್ಯೂರ್ ಫಾರ್ಮ್. ಈಗ ನಾನು p type n type ಅಂತ ಏನ್ ಹೇಳ್ತೀನಿ, these are called extrinsic semiconductor. Extrinsic is in pure form. ಅದೇ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಗೆ ಆದರೆ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಹೋಲ್ಸ್ ಆಗುತ್ತೆ. ದ ಕ್ಯಾರಿಯರ್ಸ್ ವಿಲ್ ಬಿ ಬೋತ್ ಎಲೆಕ್ಟ್ರಾನ್ಸ್ ಆಸ್ ವೆಲ್ ಆಸ್ ಹೋಲ್ಸ್ ಆಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ದ ಪ್ರಾಬ್ಲಮ್ ಆರ್ ದ ಕ್ವಶನ್ ಆಸ್ ಐ ಆಮ್ ಗೋಯಿಂಗ್ ಟು ಡಿಸೈಡ್ ವಾಟ್ ಟೈಪ್ ಆಫ್ ಕ್ವಾಂಟಿಟಿ ಕಮ್ಸ್ ಫಾರ್ ಮೈ ಆನ್ಸರ್. ನೆಕ್ಸ್ಟ್ ಒನ್, ಎ PN junction in forward bias behaves like. ಎರಡು ತರ ಬಯಾಸಿಂಗ್ ಕ್ವಾಂಟಿಟಿ ಗೊತ್ತಿದೆ, ಫಾರ್ವರ್ಡ್ ಬಯಾಸ್ ಒಂದು, ಇನ್ನೊಂದು ರಿವರ್ಸ್ ಬಯಾಸ್. ಫಾರ್ವರ್ಡ್ ಬಯಾಸ್ ಅಲ್ಲಿ ಕಂಡಕ್ಷನ್ ಚೆನ್ನಾಗುತ್ತೆ, ರಿವರ್ಸ್ ಬಯಾಸ್ ಅಲ್ಲಿ ಕಂಡಕ್ಷನ್ ಕಮ್ಮಿ ಆಗುತ್ತೆ. ಫಾರ್ವರ್ಡ್ ಬಯಾಸ್ ಅಲ್ಲಿ ರೆಸಿಸ್ಟೆನ್ಸ್ ವಿಲ್ ಬಿ ಲೆಸ್, ರಿವರ್ಸ್ ಬಯಾಸ್ ರೆಸಿಸ್ಟೆನ್ಸ್ ವಿಲ್ ಬಿ ಮೋರ್. ಸೊ PN junction ಫಾರ್ವರ್ಡ್ ಬಯಾಸ್ ಹೆಂಗ್ ಬಿಹೇವ್ ಮಾಡುತ್ತೆ ಅಂತ ಕೇಳಿದರೆ, ವೆದರ್ ಇಟ್ ಬಿಹೇವ್ಸ್ ಲೈಕ್ ಎನ್ ಇಂಡಕ್ಟರ್, ಎ ಕಂಡೆನ್ಸರ್, ಆಸ್ ಎ ಸ್ವಿಚ್ ಆರ್ ಎನ್ ಆಂಪ್ಲಿಫೈಯರ್. ಇಟ್ ಈಸ್ ಕ್ವೈಟ್ ಈಸಿ. ಸ್ವಿಚ್ ತರ ಬಿಹೇವ್ ಮಾಡೋಕ್ಕೆ PN junction ಗೆ ಸಾಕಾಗಲ್ಲ. ಸ್ವಿಚ್ ಅಂದ್ರೆ ಯಾವಾಗ ಆನ್ ಆಗುತ್ತೆ, ಯಾವಾಗ ಬೇಕಾದ್ರೂ ಆಫ್ ಆಗುತ್ತೆ, ಅದಾಗಲ್ಲ. ಆಂಪ್ಲಿಫೈಯರ್ ಆಗು ಉಪಯೋಗಿಸೋದಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ದೇರ್ ಹ್ಯಾಸ್ ಟು ಬಿ ಚೇಂಜ್ ಇನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಡಿಪೆಂಡಿಂಗ್ ಅಪಾನ್ ದ ಅವೈಲಬಿಲಿಟಿ. ಅದನ್ನ ನಾವು ಟ್ರಾನ್ಸಿಸ್ಟರ್ ಅನ್ನೋ ಫ್ಯಾಕ್ಟರ್ ಬರುತ್ತೆ, ಅಲ್ಲಿ ಆಂಪ್ಲಿಫೈಯರ್ ಆಗಿ ಉಪಯೋಗಿಸಬಹುದು. ಇಲ್ಲಿ ಇಂಡಕ್ಟರ್ ಮತ್ತು ಕಂಡೆನ್ಸರ್, ಲೆಟ್ ಮಿ ಈವನ್ ಥಿಂಕ್ ಅಬೌಟ್ ದ ಸ್ವಿಚ್ ಆಲ್ಸೋ ಒನ್ಸ್ ಅಗೇನ್. ಸ್ವಿಚ್ ನ ಉಪಯೋಗಿಸಬಹುದಾ ಅಂತ ಅನ್ನಿಸ್ತಾ ಇದೆ, ಯಾಕೆಂದ್ರೆ ಎಸ್, ದಟ್ ಈಸ್ ದ ಆನ್ಸರ್, ಬಿಕಾಸ್ ವಿ ಯೂಸ್ ದಿಸ್ PN junction diode to convert AC signal to DC. That's what we call it as rectifier ಅಂತ ಕರಿತೀವಿ. ಪಾಸಿಟಿವ್ ಸಿಗ್ನಲ್ ಅಲ್ಲಿ ಇದ್ದಾಗ ಅಷ್ಟು ಬರುವಂತ ಇನ್ಪುಟ್ ನ ಕಳಿಸ್ಬೇಕು. ನೆಗೆಟಿವ್ ಸಿಗ್ನಲ್ ಅಲ್ಲಿ ಬಂದಾಗ ಯು ಆರ್ ನಾಟ್ ಗೋಯಿಂಗ್ ಟು ಟೇಕ್ ದ ವ್ಯಾಲ್ಯೂ, ಮೀನ್ಸ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಕಂಡಕ್ಟ್ ಮಾಡೋದಿಲ್ಲ ಅಲ್ವಾ. ಸೊ ಹಾಗಾಗಿ PN junction in the forward bias can behave like a switch ತರ ಉಪಯೋಗಿಸುವ ಸಾಧ್ಯತೆ ಜಾಸ್ತಿ ಇದೆ. ದಟ್ಸ್ ವೈ ವಿ ಯೂಸ್ PN junction diode in the rectifier circuit. Thickness of the depletion layer is approximately. ಏನಿದು ಡಿಪ್ಲೀಷನ್ ರೀಜನ್ ಅಂದ್ರೆ ನೋಡಬೇಕು. ನೋಡಿ, ಒಂದು ಡಯೋಡ್ ಫಾರ್ಮ್ ಆಗುತ್ತಲ್ಲ, ವೆನ್ ದ ಫಾರ್ಮೇಶನ್ ಆಫ್ ಎ ಡಯೋಡ್ ಟೇಕ್ಸ್ ಪ್ಲೇಸ್, ಒಂದು ಸಿಲಿಕಾನ್ ಕ್ರಿಸ್ಟಲ್ ನ ತಗೊಂಡು ಇಮ್ಯಾಜಿನರಿ ಆಗಿ ಮಧ್ಯಕ್ಕೆ ಒಂದು ಲೈನ್ ನ ಡಿವೈಡ್ ಮಾಡಿಕೊಂಡು ಒಂದು ಕಡೆ P type ಸೆಮಿಕಂಡಕ್ಟರ್, ಇನ್ನೊಂದು ಕಡೆ N type ಸೆಮಿಕಂಡಕ್ಟರ್ ಡೋಪ್ ಮಾಡ್ತೀವಿ ಅಲ್ವಾ. ಹೀಗೆ ಡೋಪ್ ಮಾಡಿದಾಗ ಇಲ್ಲಿರುವಂತ ಹೋಲ್ಸು ಇಟ್ ವಿಲ್ ಟ್ರೈ ಟು ಕಂಬೈನ್ ವಿತ್ ದ ಎಲೆಕ್ಟ್ರಾನ್ಸ್ ಆನ್ ದ ಅದರ್ ಸೈಡ್. ಸೊ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಎಲ್ಲ ಹೋಲ್ಸ್ ಕಡೆ ಮೂವ್ ಆಗುತ್ತೆ, ಹೋಲ್ಸ್ ಎಲ್ಲ ಎಲೆಕ್ಟ್ರಾನ್ಸ್ ಕಡೆ ಮೂವ್ ಆಗಕ್ಕೆ ಶುರು ಆಗುತ್ತೆ. ಬಟ್ it crosses this junction such that all the positive holes will come and accumulate over here, electrons will come and accumulate over here. This junction ಒಂದು ಕ್ರಿಯೇಟ್ ಆಗುತ್ತೆ. ಇದನ್ನೇ ನಾನು ಡಿಪ್ಲೀಷನ್ ರೀಜನ್ ಅಂತ ಕರಿತೀನಿ, ಅಥವಾ ಬ್ಯಾರಿಯರ್ ಅಂತ ಕರಿತೀನಿ. ದ ಬ್ಯಾರಿಯರ್ ಪೊಟೆನ್ಷಿಯಲ್, ಈ ರೀಜನ್ ಇನ್ ಏರಿಯಾ ಇದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಡಿಪ್ಲೀಷನ್ ಲೇಯರ್ ಅಂತ ಕರಿತೀವಿ. ಈ ಥಿಕ್ನೆಸ್ ಅನ್ನ ಡಿಪ್ಲೀಷನ್ ಲೇಯರ್ ಅಂತ ಕರಿತೀವಿ. 1 ಮೀಟರ್ ಇರಕ್ಕೆ ಸಾಧ್ಯನೇ ಇಲ್ಲ, ಸೆಂಟಿಮೀಟರ್ ruled out, millimeter is also ruled out. It will be of the order of micrometer, 10 to the power -6 ಇರುತ್ತೆ. ಇದು ಜ್ಞಾಪಕದಲ್ಲಿ. ಇಲ್ಲಿ ಬ್ಯಾರಿಯರ್ ವೋಲ್ಟೇಜ್, ಬ್ಯಾರಿಯರ್ ಪೊಟೆನ್ಷಿಯಲ್, ಸಿಲಿಕಾನ್ ಡಯೋಡ್ಗೆ ಬ್ಯಾರಿಯರ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 0.6 ವೋಲ್ಟ್ ಇರುತ್ತೆ. whereas ಜರ್ಮೇನಿಯಂ ಡಯೋಡ್ಗೆ the barrier potential is, these are the standard values, 0.37 ವೋಲ್ಟ್ ಅಷ್ಟು ಬ್ಯಾರಿಯರ್ ಪೊಟೆನ್ಷಿಯಲ್ ನನಗೆ ಜರ್ಮೇನಿಯಂ ಅಲ್ಲಿ ಬರುತ್ತೆ. ಓಕೆ, so now these were the major MCQs which we were discussing from that day regarding the
your examination point of view. Now, since the exam is approaching, we'll spend little time on how I am going to answer the examination ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಟಿಪ್ಸ್ ನೋಡೋಣಂತೆ. ನೋಡಿ, ನಿಮ್ಮ ಎಂಟೈರ್ ಎಕ್ಸಾಮಿನೇಷನ್ ಡಿವೈಡ್ ಆಗುವಂಥದ್ದು I will divide into two halves, 20 plus 50 ಅಂತ ಕರಿತೀನಿ. 20 marks is MCQs, 50 marks you are going to write for MCQs, ಮತ್ತೆ fill up the blanks. 50 marks so you are going to write it for the theoretical one. ಇಲ್ಲಿ ನಮ್ಮ ಬೋರ್ಡ್ ಅಲ್ಲಿ they have made it mandatory for physics. ಸೊ ಏನು ಅಂತಂದ್ರೆ ಈ 20 ಮಾರ್ಕ್ಸಿನ ಕ್ವಶನ್ಸ್ ಏನಿದೆ, ಫಸ್ಟ್ 2 pages ಆಫ್ ಯುವರ್ ಆನ್ಸರ್ ಬುಕ್ಲೆಟ್ ಅಲ್ಲೇ ಬರೀಬೇಕು ಅಂತ ಹೇಳಿದ್ದಾರೆ. ಫಸ್ಟ್ 2 pages ಆಫ್ ಯುವರ್ ಬುಕ್ಲೆಟ್. ಏನಾಗುತ್ತೆ ಇಲ್ಲಿ ಅಂತಂದ್ರೆ ನೋಡಿ, ಸ್ವಲ್ಪ ಮಟ್ಟಿಗೆ ಕೆಲವು ಕ್ವಶನ್ಸ್ ಗಳು ನಾವೇ ಈಗ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಆಯ್ತು ನಿಮ್ಗಳಿಗೂ. ಅದೇ ತರ ಕನ್ಫ್ಯೂಸ್ ಆಗೋ ಕ್ವಶನ್ಸ್ ಒಂದು 2-3 ಕೊಟ್ಟೇ ಇರ್ತಾರೆ. ನೋಡಿ, ದ ಬುಕ್ಲೆಟ್ ವೋಂಟ್ ಬಿ ಇನ್ ದ ಫಾರ್ಮ್ಯಾಟ್ ನೀವು ರೆಗ್ಯುಲರ್ ಆಗಿ ಕಾಲೇಜಲ್ಲಿ ಕೊಡುವಂತಹ ಬುಕ್ಲೆಟ್ ಹೆಂಗಿರುತ್ತೆ, ಪೋರ್ಟ್ರೈಟ್ ಅಲ್ಲಿ ಇರುತ್ತೆ, ಉದ್ದುದ್ದ ಇರುತ್ತೆ. ಆದ್ರೆ ಇಲ್ಲಿ ಕೊಡುವಂತಹ ಫೈನಲ್ ಎಕ್ಸಾಮ್ ಅಲ್ಲಿ ಕೊಡುವಂತಹ ಬುಕ್ಲೆಟ್ ಇಟ್ ವಿಲ್ ಬಿ ಇನ್ ಲ್ಯಾಂಡ್ಸ್ಕೇಪ್ ಮೋಡ್. ಅಗಲ ಜಾಸ್ತಿ ಇರುತ್ತೆ, ಉದ್ದ ಕಮ್ಮಿ ಇರುತ್ತೆ. The number of questions, the number of lines which are available will be less than the number of lines what you used to have till now in your college level tests and examinations. ಹಾಗಾಗಿ ಫಸ್ಟ್ 2 ಪೇಜ್ ಅಲ್ಲಿ ನೋಡಿ, ಇದೊಂದು ಸಜೆಷನ್ ನಂದು. ಆಲ್ರೆಡಿ ಪ್ರಿಪರೇಷನ್ ಚೆನ್ನಾಗಿ ಮಾಡಿದೀರಾ, ನಮ್ಮ ಚಾನಲ್ ಕಡೆಯಿಂದ ನೋಡ್ಕೊಂಡು ಸಾಕಷ್ಟು ಯು ಹ್ಯಾವ್ ಗೇನ್ ದ ನಾಲೆಜ್, ಗೇನ್ ದ ಕಾನ್ಫಿಡೆನ್ಸ್. ಇಷ್ಟರ ಜೊತೆಗೆ ಆನ್ಸರ್ ಬರಿಬೇಕಾದ್ರೆ ಕೆಲವು ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡ್ತೀರಾ. ನೋಡಿ, ಮಾರ್ಜಿನ್ ತುಂಬಾ ಸಣ್ಣದಾಗಿರುತ್ತೆ. ನೀವು ಲೈನ್ಸ್ ಗಳು ಅಷ್ಟೇ ಇಟ್ ವಿಲ್ ಬಿ ಆಫ್ ಸ್ಮಾಲರ್ ಇನ್ ಸೈಜ್ ಇರೋದ್ರಿಂದ ಏನ್ ಮಾಡ್ಬೋದು, ನೀವು ಫಸ್ಟ್ ಆನ್ಸರ್ ಶೀಟ್ ಕೊಟ್ಟ ತಕ್ಷಣ ವಾಟ್ ಯು ಕ್ಯಾನ್ ಡೂ ಈಸ್, ಪಾರ್ಟ್ ಎ ಅಲ್ಲಿ 15 MCQs, 5 ಫಿಲ್ ಅಪ್ ದ ಬ್ಲಾಂಕ್ಸ್ ಇರೋದ್ರಿಂದ ಒಂದು ಕ್ವಶನ್ ನಂಬರ್ 1 ಹಾಕಿ, ಒಂದು ಲೈನ್ ಬಿಟ್ಬಿಟ್ಟು 2ನೇ ಕ್ವಶನ್, 3ನೇ ಕ್ವಶನ್, ಈ ತರ ಒಂದು ಲೈನ್ ಬಿಟ್ಬಿಟ್ಟು ಕ್ವಶನ್ ನಂಬರ್ ಹಾಕಿ. ಯಾಕೆಂದ್ರೆ ಮಾರ್ಕ್ಸ್ ಹಾಕುವಾಗ ನಮಗೆ ಅನುಕೂಲ ಆಗುತ್ತೆ ಇನ್ ಆರ್ಡರ್ ಟು ಅಲೋಕೇಟ್ ದ ಮಾರ್ಕ್ಸ್. ಯಾಕಂದ್ರೆ ಪ್ರತಿಯೊಂದು ಕ್ವಶನ್ಗೂ ಮಾರ್ಕ್ಸ್ ಅಲೋಕೇಟ್ ಮಾಡಬೇಕು. ಸೊ ನಮಗೆ ಮಾರ್ಕ್ಸ್ ಹಾಕೋದಕ್ಕೆ ಸ್ವಲ್ಪ ಜಾಗ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ನನಗೆ ಬರೀ ಆಪ್ಷನ್ ಬರೆದ್ರೆ ಸಾಕಾ ಅಂತ ಹೇಳಿದ್ರೆ ಇದೊಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫಾರ್ MCQs. MCQs ಅಲ್ಲಿ ಆಪ್ಷನ್ಸ್ ಜೊತೆಗೆ ಇದೊಂದು ಕೆಲಸ ಮಾಡಬಹುದು ನೀವು. MCQs ಅಲ್ಲಿ ಅಪಾರ್ಟ್ ಫ್ರಮ್ ರೈಟಿಂಗ್ ಆಪ್ಷನ್ ಅನ್ನ ಬರೆಯೋದರ ಜೊತೆಗೆ ರೈಟ್ ದ ಆನ್ಸರ್ ಆಫ್ ದಟ್ ಆಪ್ಷನ್ ಆಲ್ಸೋ. ಯಾಕೆಂದ್ರೆ ನಿಮ್ಮ ಮೈಂಡ್ ಆಪ್ಷನ್ ಎ ಅಂತ ಹೇಳಿರುತ್ತೆ, ನೀವು ಬರಿಬೇಕಾದ್ರೆ ಬಿ ಬರ್ದಿರ್ತೀರಾ. ಆನ್ಸರ್ ಕರೆಕ್ಟ್ ಆಗಿ ಬರೆದಾಗ ದೇರ್ ಈಸ್ ಎ ಪಾಸಿಬಿಲಿಟಿ ದಟ್ ಯು ಆರ್ ಗೋಯಿಂಗ್ ಟು ಅವಾರ್ಡ್ ದ ಮಾರ್ಕ್ಸ್. ಇದು 2ನೇದು. ನೆಕ್ಸ್ಟ್ 3ನೇದು ಕಮಿಂಗ್ ಟು ದ ಫಿಲ್ ಅಪ್ ದ ಬ್ಲಾಂಕ್ಸ್ ಏನಿದೆ, ಫಿಲ್ ಅಪ್ ದ ಬ್ಲಾಂಕ್ಸ್ಗೆ ಒಂಚೂರು ಟೈಮ್ ಆದ್ರೂ ಪರವಾಗಿಲ್ಲ, ರೈಟ್ ದ ಕ್ವಶನ್ ಅನ್ನ ಬರೀರಿ, ಅದಕ್ಕೆ ಆನ್ಸರ್ ನ ಬರೀರಿ. ಯಾಕೆಂದ್ರೆ ಕ್ವಶನ್ ನಂಬರ್ ಹಾಕ್ಬೇಕಾದ್ರೆ ವ್ಯತ್ಯಾಸ ಆಗೋಯ್ತು. ಕೆಲವು ಕ್ವಶನ್ಸ್ ಗೆ ಆನ್ಸರ್ಸ್ ಹೇಗಿರುತ್ತೆ ಅಂದ್ರೆ 0, 1 ಅಥವಾ 90 ಡಿಗ್ರಿ, 45 ಡಿಗ್ರಿ ಈ ತರ ಇರುತ್ತೆ. ಆ ತರ ಇದ್ದಾಗ ಇಟ್ ಬಿಕಮ್ಸ್ ಲಿಟಲ್ ಡಿಫಿಕಲ್ಟ್ ಫಾರ್ ಯು. ಸೊ ಮೈ ಸಿನ್ಸಿಯರ್ ಸಜೆಷನ್ ಈಸ್ ಗೋ ವಿತ್ ರೆಸ್ಪೆಕ್ಟ್ ಟು ಒಂದು ಲೈನ್ ಬಿಟ್ಟು ಲೈನ್ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಜೊತೆಗೆ ಫಿಲ್ ಅಪ್ ದ ಬ್ಲಾಂಕ್ಸ್ ಗೆ ಕ್ವಶನ್ ಬರೆದು ಆನ್ಸರ್ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೋಡಿ, ಏಕೆಂದ್ರೆ ಇದಿಷ್ಟೆಲ್ಲ ನೀವು ಕಷ್ಟಪಡ್ತಿರೋದು ಏನಕ್ಕೆ? Of course, in order to get a good rank in your KCET ಅಥವಾ NEET ಅಥವಾ ನೀವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಬೇಕಾದಂತ ಪ್ರಿಪರೇಷನ್ಗೆ ದಿಸ್ ಇಸ್ ದ ವೇದಿಕೆನ ಸಿದ್ಧ ಮಾಡ್ಕೊತಾ ಇದ್ದೀರಾ. ದಿಸ್ ಇಸ್ ದ ಪ್ಲಾಟ್ಫಾರ್ಮ್ ಫಾರ್ ಇಟ್. Of course, we have been with you always. We have been with you always in order to guide you till here. Most probably we have guided you to an extent that ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ನ ಬಿಲ್ಡ್ ಮಾಡಿದೀವಿ. ನೀವು ಕೇಳಿದಂತಹ ಕ್ವಶನ್ಸ್ ಗೆಲ್ಲ ಆನ್ಸರ್ ಮಾಡಿ ಟೀಚರ್ ಆಪ್ ಮುಖಾಂತರ ಮಾಡಿರೋದ್ರಿಂದ ಈವನ್ ವಿ ಹ್ಯಾವ್ ಎನ್ ಅಡ್ವಾಂಟೇಜ್ ಇನ್ ಅವರ್ ಟೀಚರ್ ಆಪ್. ವಿ ಆರ್ ಗೋಯಿಂಗ್ ಟು ಗಿವ್ KCET ಪ್ರೋಗ್ರಾಮ್ ಆಲ್ಸೋ. ನಮ್ಮಲ್ಲಿ KCET ಪ್ರೋಗ್ರಾಮು ಇದೆ. ಆಪ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೀವು ಪ್ಲೇ ಸ್ಟೋರಿಗೆ ಹೋದ್ರೆ tchr ಅಂತ ಕೊಟ್ರೆ ಯು ಕ್ಯಾನ್ ಡೌನ್ಲೋಡ್ ಇಟ್. ನಿಮಗೆ ಏನಾದ್ರು ಫರ್ದರ್ ಡೀಟೇಲ್ಸ್ ಬೇಕು, ಯಾವುದೇ ತರದ ನಮ್ಮ ಕಡೆಯಿಂದ ಸಪೋರ್ಟ್ ಬೇಕು ರಿಗಾರ್ಡಿಂಗ್ ದ KCET ಅಥವಾ NEET ಪ್ರೋಗ್ರಾಮ್ ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ 8861022202. Our technical team will be always ready to help you for our KCET course also. ನಿಮ್ಮ ಎಕ್ಸಾಮಿನೇಷನ್ 29ನೇ ತಾರೀಕು ಮಾರ್ಚ್ 29th ಮುಗಿಯುತ್ತೆ. ಅಲ್ಲಿಂದ ನಮ್ಮ KCET ಕೋರ್ಸಸ್ ಶುರುವಾಗತ್ತೆ. ನೀವು
we will be conducting live classes. We have a certain ಸ್ಪೆಸಿಫೈಡ್ ಆಗಿ ಡಿವೈಡ್ ಮಾಡಿ ಕೊಟ್ಟಿದೀವಿ. ನಾವು ಯಾವ ತರ ಡಿವೈಡ್ ಮಾಡಿದೀವಿ ಅಂದ್ರೆ, ಫಸ್ಟ್ ನಾವು ಸಿನಾಪ್ಸಿಸ್ ನ ಹೇಳ್ತೀವಿ. ಆ ಸಿನಾಪ್ಸಿಸ್ ನ ತಕ್ಕಂಗೆ ಬರುವಂತಹ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀವಿ. ಅದು ಸಾಲ್ವ್ ಮಾಡೋದ್ರ ಜೊತೆಗೆ ಒಂದಷ್ಟು ನ್ಯೂಮರಿಕಲ್ಸ್ ನಮಗೆ ಅಸೈನ್ಮೆಂಟ್ ಅಂತಾನು ಆಪ್ ಅಲ್ಲಿ ಸಿಗುವಂತ ವ್ಯವಸ್ಥೆನ ಮಾಡಿದೀವಿ. ಇದರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಇಟ್ ಕ್ಯಾನ್ ಬಿ KCET 2020-21 ಈ ತರ ಸಾಲ್ವ್ ಮಾಡಿರೋ ಪೇಪರ್ಸ್ ಇದೆ. ಜೊತೆಗೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಕೊಡ್ತೀವಿ. ಬಿಕಾಸ್ CET ಆಲ್ರೆಡಿ ಅನೌನ್ಸ್ ಆಗಿರೋದ್ರಿಂದ May 20th 21st ಒಳಗೆ we take the responsibility. If you join your hands with us, with the teacher team, we take the responsibility in order to guide you, in order to shape you, or in order to make your dream come true. So hagagi, any queries, log into this number 8861022202 for any technical assistance or any information regarding our KCET classes. With this, I wish all my students good luck, all the best. Be calm, be patient, ಆರಾಮಾಗಿ ಬರೀರಿ. ಯಾಕೆಂದ್ರೆ 3.25 ಗಂಟೆ ಎಕ್ಸಾಮಿನೇಷನ್ 2.5 ಗಂಟೆಯಲ್ಲಿ ಮುಗಿಸಾಕ್ತೀರಾ. ಮುಗಿಸಿದ್ಮೇಲೆ ಒಂದ್ಸಲ ರಿವ್ಯೂ ಮಾಡಿ, ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಅದನ್ನ ಅಲ್ಲೇ ತಿದ್ದೋದಕ್ಕೆ ಅವಕಾಶ ಸಿಗುತ್ತೆ. ಜೊತೆಗೆ ಡೋಂಟ್ ಫರ್ಗೆಟ್ ಟು ರೈಟ್ ದ ಎಕ್ಸ್ಟ್ರಾ ಕ್ವಶನ್ಸ್. ಅದು 2 marks ಆಗ್ಲಿ, 3 marks ಆಗ್ಲಿ, 5 marks ಅಥವಾ ನ್ಯೂಮರಿಕಲ್ ಅಲ್ಲಿ ಎಕ್ಸ್ಟ್ರಾ ಕ್ವಾಂಟಿಟೀಸ್. ಯಾವುದೋ ಒಂದ್ರಲ್ಲಿ ತಪ್ಪಾಯ್ತು ಒಂದು ಇನ್ನೊಂದ್ರಲ್ಲಿ ನಿಮಗೆ ಯು ವಿಲ್ ಹ್ಯಾವ್ ದ ಎಡ್ಜ್ ಓವರ್ ಟು ಗೆಟ್ ದ ಮಾರ್ಕ್ಸ್. ಅದಾದ್ಮೇಲೆ ಮತ್ತೆ ಸಿಗೋಣ ನಿಮ್ಗಳನ್ನ ಎಲ್ಲಾದ್ರು. ನಾನು CET ಪ್ರೋಗ್ರಾಮ್ ಅಲ್ಲಿ ನಿಮ್ಗಳ ಜೊತೆ ಜಾಯಿನ್ ಆಗ್ತೀನಿ. ಎನ್ರೋಲ್ ಆಗಿ take our CET program, which is a very wonderful program which we have designed according to the subject wise, content wise and important chapter wise ಆಗಿ ಡಿವೈಡ್ ಮಾಡ್ಕೊಂಡಿದೆ. ರೆಗ್ಯುಲರ್ ಆಗಿ ನಮ್ ಜೊತೆ ಟಚ್ ಅಲ್ಲಿ ಇದೆ. And once again, all the best for you. Have a good score. We want you to give the flying colors and we have done our best. ಜೊತೆಗೆ ನೀವು ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಬಂದ್ಮೇಲೆ ನಮಗೆ ರಿಸಲ್ಟ್ ತಿಳಿಸೋದನ್ನ ಮರಿಬೇಡಿ. ಒನ್ಸ್ ಅಗೇನ್ ಮಕ್ಕಳೇ, ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.